ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 12 ಗಂಟೆ ಆದರೂ ಕೂಡ ಮತಗಟ್ಟೆಗೆ ಯುವಕರು ಮಾತ್ರ ಬರ್ತಾ ಇಲ್ಲ ಎನ್ನುವಂತಹ ಸ್ಥಿತಿ. ಬೆಂಗಳೂರಿನಲ್ಲಿ ಮುಂದುವರಿದ ನಿರುತ್ಸಾಹ ಮತದಾನ. ಯುವಕರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯ ನಾಗರಿಕರಿಂದ ಇವತ್ತು ಮತದಾನ ನಡೆದಿದೆ. ಬಿಬಿಎಂಪಿ ಚುನಾವಣೆಯಲ್ಲಿ ಮತದಾನಕ್ಕೆ ಬೆಂಗಳೂರಿನ ಜನರು ನಿರಾಸಕ್ತಿಯನ್ನು ತೋರಿದ್ದಾರೆ. ಮಧ್ಯಾಹ್ನವಾದರೂ ಕೂಡ ಮತಗಟ್ಟೆಗೆ ಯುವಕರು ಮತ್ತು ಹೆಚ್ಚಿನ ಸಂಖ್ಯೆಯ ಮತದಾರರು ಬರಲಿಲ್ಲ ಎನ್ನುವಂತಹ ಆತಂಕ ಸೃಷ್ಟಿಯಾಗಿದೆ. ವಯೋವೃದ್ಧರು ಬಂದು ವೋಟ್ ಮಾಡ್ತಿದ್ರು ಕೂಡ ಯುವ ಜನತೆ ಮತಗಟ್ಟೆಗೆ ಬರ್ತಿಲ್ಲ, ಎಂದಿನಂತೆ ನಿರುತ್ಸಾಹವನ್ನು ತೋರ್ತಿದ್ದಾರೆ ಎನ್ನುವಂಥದ್ದು. ಆಡಳಿತ ವ್ಯವಸ್ಥೆಯ ವಿರುದ್ಧ ಕಂಪ್ಲೇಂಟ್ ಮಾಡೋ ಜನ ಮಾತ್ರ ಇವತ್ತು ವೋಟ್ ಮಾಡಲಿಕ್ಕೆ ಬರ್ತಿಲ್ಲ ಅನ್ನುವಂಥದ್ದೇ ದುರಂತ. ಹಾಗಾಗಿ ಯುವ ಜನರು ಕೂಡ ಮತಗಟ್ಟೆಯತ್ತ ಧಾವಿಸಬೇಕು, ವೋಟ್ ಮಾಡಬೇಕು ಅನ್ನುವಂಥದ್ದು. ಕಳೆದ ಬಾರಿ ಒಟ್ಟು 44% ವೋಟಿಂಗ್ ಆಗಿದೆ. ಈ ಬಾರಿ ಇನ್ನೂ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಬೆಂಗಳೂರಿಗರೇ ಮನೆ ಬಿಟ್ಟು ಹೊರಬನ್ನಿ, ಬಂದು ವೋಟ್ ಮಾಡಿ. ಮಧ್ಯಾಹ್ನ ಸಂಭವಿಸ್ತಾ ಇದ್ರೂ ಕೂಡ ಬೆಂಗಳೂರಿನಲ್ಲಿ ಮತದಾನಕ್ಕೆ ನಿರುತ್ಸಾಹ ಅನ್ನುವಂಥದ್ದು. ಹಾಗಾಗಿ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಮತಗಟ್ಟೆಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ತಿಳಿಸೋದಕ್ಕೆ ನಮ್ಮ ಪ್ರತಿನಿಧಿಗಳು ಸಿದ್ಧರಿದ್ದಾರೆ. ಹೆಬ್ಬಾಳದಿಂದ ಮಸೂದ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಹಾಗೆ ಮಲ್ಲೇಶ್ವರಂನಿಂದ ಕಿರಣ್ ಸಂಪರ್ಕದಲ್ಲಿದ್ದಾರೆ, ಜಯನಗರದಿಂದ ಶಂಕರ್ ಪಾಗೋಜಿ ಇದ್ದಾರೆ, ಹಾಗೆ ರಾಜರಾಜೇಶ್ವರಿ ನಗರದಿಂದ ನವೀನ್ ಕೂಡ ಸಂಪರ್ಕದಲ್ಲಿದ್ದಾರೆ. ನಾನು ಮೊದಲಿಗೆ ನವೀನ್ ಅನ್ನು ಕೇಳಿದ್ದಾರೆ. ನವೀನ್, ರಾಜರಾಜೇಶ್ವರಿ ನಗರದ ಸುತ್ತಮುತ್ತಲಿನ ವಾರ್ಡ್ಗಳಲ್ಲಿ ಯಾವ ರೀತಿಯಾಗಿ ಮತದಾನ ಸಾಗ್ತಾ ಇದೆ? ನೀರಸವಾದ ಪ್ರತಿಕ್ರಿಯೆ ವ್ಯಕ್ತವಾಗ್ತಿರೋದಂತೂ ನಿಜಕ್ಕೂ ಒಂದು ವಿಷಾದನೀಯ ಸಂಗತಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 7 ಗಂಟೆಗೆ ಆರಂಭವಾದ ಏನು ಮತದಾನ ಪ್ರಕ್ರಿಯೆ ಆರಂಭ ಆಯಿತು, ಬೆಳಿಗ್ಗೆ ಮಳೆ ಒಂದು ಆರಂಭ ಆಯಿತು. ಮಳೆಯಿಂದಾಗಿ ಕೂಡ ಒಂಚೂರು ವಿಳಂಬವಾಯಿತು. ನಂತರ ಅದಾದ ಬಳಿಕವೂ ಕೂಡ ನೀರಸವಾದಂಥ ಪ್ರತಿಕ್ರಿಯೆನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಏನು ರಾಜರಾಜೇಶ್ವರಿ ನಗರ ಮತ್ತೆ ನಾಗರಬಾವಿ ಆಗಿರಬಹುದು, ನಂತರ ಕೆಂಗೇರಿ ಮತ್ತೆ ಉಲ್ಲಾಳ ಉಪನಗರ ಈ ವಾರ್ಡ್ಗಳನ್ನೆಲ್ಲವನ್ನು ಒಂದು ಸಾರಿಸಿದಾಗ ಗಮನಿಸಿದಾಗ ಏನಂತಂದ್ರೆ 50 ವರ್ಷದ ಮೇಲ್ಪಟ್ಟವರೇ ಜಾಸ್ತಿಯನ್ನ ವೋಟ್ ಮಾಡೋಕೆ ಬರ್ತಾ ಇದ್ದಾರೆ. ಅದಕ್ಕಿಂತ ಕಡಿಮೆ ಜನ ಅಂದ್ರೆ ಯುವಕರು, ಅಂದ್ರೆ ಯುವ ಪ್ರತಿನಿಧಿಗಳು ಏನಿದ್ದಾರೆ ಅವ್ರು ಯಾರು ಕೂಡ ಮತಪೆಟ್ಟಿಗೆ ಹತ್ರ ಯಾರು ಕೂಡ ತಲೆಯನ್ನ ಹಾಕ್ತಾ ಇಲ್ಲ. ಒಂದು ಕಡೆಗೆ ನಾವು ನೋಡೋದಾದ್ರೆ ಯಾಕೋ ಒಂದು ರೀತಿಯಲ್ಲಿ ಅಂದ್ರೆ ಮಾಧ್ಯಮಗಳಾಗಿರ್ಬೋದು ಎಲ್ಲವೂ ಕೂಡ ಈ ಬಗ್ಗೆ ಸುವರ್ಣ ನ್ಯೂಸ್ ಕೂಡ ಒಂದು ವೋಟ್ ಫಾರ್ ಬೆಂಗಳೂರು ಅಂತ ಒಂದು ಅಭಿಯಾನವನ್ನು ಕೂಡ ಮಾಡಿತ್ತು. ಆದ್ರೂ ಕೂಡ ಜನರು ಮಾತ್ರ ಬದಲಾವಣೆಯನ್ನ ಬಯಸದೆ ಒಂದು ವೋಟ್ ಮಾಡೋಕೆ ಬರ್ತಿಲ್ಲ. ಇದೊಂದೆಲ್ಲೋ ಒಂದು ಕಡೆಗೆ ನೀರಸವಾದ ಪ್ರತಿಕ್ರಿಯೆ ವ್ಯಕ್ತವಾಗ್ತಿರುವಂತದ್ದು. ನಂತರ ಒಟ್ಟಾರೆಯಾಗಿ ಇದುವರೆಗೂ ಅಂದ್ರೆ ಅಂಕಿಅಂಶಗಳನ್ನ ನೋಡೋದಾದ್ರೆ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಬೆಂಗಳೂರು ನಗರ ಆಗಿರ್ಬೋದು, ಬೆಂಗಳೂರು ದಕ್ಷಿಣ ಆಗಿರ್ಬೋದು, ಬೆಂಗಳೂರು ಉತ್ತರ ಆಗಿರ್ಬೋದು, ಎಲ್ಲವೂ ಕಡೆಗೆ ಸರಾಸರಿ 10% ಕೂಡ ಮೀರಿಲ್ಲ. ಇದು ಎಲ್ಲೋ ಒಂದು ಕಡೆಗೆ ಬೆಂಗಳೂರಿಗರು ಚುನಾವಣೆ ಮತ ಮಾಡೋಕೆ ನಿರುತ್ಸಾಹ ತೋರ್ತಾ ಇದ್ದಾರೆ ಅನ್ಸುತ್ತೆ. ರಾಘವೇಂದ್ರ. ಎಸ್ ನವೀನ್, ಥ್ಯಾಂಕ್ ಯು. ಹಾಗೆ ಮಸೂದ್ ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಹೆಬ್ಬಾಳದಿಂದ. ಮಸೂದ್, ಬೆಂಗಳೂರಿನಲ್ಲಿ ಈಗಾಗಲೇ ಮಧ್ಯಾಹ್ನ ದಾಟ್ತಾ ಇದ್ದರೂ ಕೂಡ ಮತದಾರರು ನಿರುತ್ಸಾಹವನ್ನು ತೋರುತ್ತಿದ್ದಾರೆ ಅನ್ನುವಂಥದ್ದು. ಹೆಬ್ಬಾಳದ ಸುತ್ತಮುತ್ತಲಿನ ಪರಿಸರದಲ್ಲಿ ಯಾವ ರೀತಿಯಾಗಿ ಮತದಾನ ನಡೀತಾ ಇದೆ? ರಾಘವೇಂದ್ರ, ಪ್ರತಿ ಎಲೆಕ್ಷನಲ್ಲೂ ಕೂಡ ಬೆಂಗಳೂರಿನಲ್ಲಿ ಮತದಾರರು ಕಡಿಮೆ ಪ್ರಮಾಣದಲ್ಲಿ ಮತ ಮಾಡುವಂಥದ್ದು 2010ರಲ್ಲೂ ಕೂಡ ನೋಡಬಹುದು. 45% ಮತದಾನ ಆಗಿದ್ದು ಈ ಬಾರಿಯೂ ಕೂಡ ಅಷ್ಟೇ ಬಹುಪಾಲು ಸುಮಾರು 10-50% ಅಥವಾ 50ಕ್ಕಿಂತ ಕಡಿಮೆ ಅಥವಾ 45 ಈ ಪ್ರಮಾಣದಲ್ಲಿ ಮತದಾನ ಆಗುವ ಸಾಧ್ಯತೆ ಇದೆ. ನಾನೀಗ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ವಾರ್ಡ್ಗಳನ್ನು ಕವರೇಜ್ ಮಾಡ್ತಾ ಇದ್ದೇನೆ. ಅಲ್ಲಿ ಸುಮಾರು 7 ವಾರ್ಡ್ಗಳಿದ್ದಾವೆ. 7 ವಾರ್ಡ್ಗಳನ್ನು ಕೂಡ ನಾವು ವೀಕ್ಷಣೆ ಮಾಡ್ಕೊಂಡು ಬಂದಿದ್ದೇವೆ. ಆದರೆ ಎಲ್ಲೂ ಕೂಡ ತುಂಬ ಉತ್ಸಾಹವಾಗಿ ಮತದಾರರು ಮತ ಚಲಾವಣೆಯಲ್ಲಿ ಪಾಲ್ಗೊಂಡಿಲ್ಲ. ತುಂಬ ಜನ ಗಣ್ಯರು ಕೂಡ ಮತ ಚಲಾವಣೆ ಮಾಡಿದರು. ಮತ ಚಲಾವಣೆ ಮಾಡಿದ ಬಳಿಕ ಅವರು ಕೂಡ ಕರೆ ಕೊಟ್ಟರು, ಎಲ್ಲರೂ ಕೂಡ ಬಂದು ಮತದಾನ ಮಾಡಿ ಒಳ್ಳೆ ಬೆಂಗಳೂರು ಅಭಿವೃದ್ಧಿಗೆ ಶ್ರಮಿಸಿ ಅನ್ನುವಂಥದ್ದು. ಆದರೆ ಕೂಡ ಯುವ ಸಮೂಹ, ಪ್ರಮುಖವಾಗಿ ಯುವ ಸಮೂಹ ಮತದಾನದ ಕಡೆ, ಮತ ಕೇಂದ್ರಗಳ ಕಡೆ ಮುಖ ಮಾಡ್ತಾ ಇಲ್ಲ ಅನ್ನುವಂಥದ್ದು ನಾವು ಬೆಳಗ್ಗೆಯಿಂದಲೂ ಕೂಡ ಅಬ್ಸರ್ವ್ ಮಾಡ್ತಾ ಇರುವಂಥದ್ದು. ವಯಸ್ಸಾದವರು ಬರ್ತಾ ಇರುವಂಥದ್ದು, ಅವರು ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಅಥವಾ ಬೇರೆಯವರ ಸಹಾಯ ಪಡ್ಕೊಂಡು ಅವ್ರು ಬಂದು ಮತ ಚಲಾವಣೆ ಮಾಡ್ತಿದ್ದಾರೆ. ಮತ್ತು ಅವರು ಕೂಡ ಮತ ಹಾಕಿ ಅನ್ನುವಂಥ ಕರೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಆದರೂ ಕೂಡ ಮತದಾನ ಅಷ್ಟೊಂದು ಉತ್ಸಾಹವಾಗಿ ಸಾಗ್ತಾ ಇಲ್ಲ ಅನ್ನುವಂಥದ್ದು, ಎಲ್ಲೋ ಒಂದು ಕಡೆ ನೀರಸ ಪ್ರತಿಕ್ರಿಯೆ ಕೂಡ ಆಗ್ತಾ ಇರುವಂಥದ್ದು. ಮತ್ತೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಳೆ ಕೂಡ ಬೀಳ್ತಾ ಇದೆ. ಆದರೆ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಮಳೆ ಇಲ್ಲ, ಮಳೆ ಹನಿ ಕೂಡ ಬೀಳ್ತಾ ಇಲ್ಲ. ಆದರೂ ಕೂಡ ಜನರು ಮನೆಯಿಂದ ಹೊರಗಡೆ ಬಂದು ವೋಟ್ ಹಾಕ್ತಾ ಇಲ್ಲ. ಈಗ ಸುಮಾರು 1 ಗಂಟೆ ಆಗ್ತಾ ಬರ್ತಾ ಇದೆ, ಮಧ್ಯಾಹ್ನ ಆಗ್ತಾ ಬರ್ತಾ ಇದೆ. 20% ಕೂಡ ಮತದಾನ ದಾಟಿಲ್ಲ ಅನ್ನುವಂಥದ್ದು ರಾಘವೇಂದ್ರ.
ಎಸ್ ಮಸೂದ್, ಹಾಗೆ ಪಾಗೋಜಿ ಜಯನಗರದಿಂದ ಸಂಪರ್ಕದಲ್ಲಿದ್ದಾರೆ. ಪಾಗೋಜಿ, ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಏರಿಯಾಗಳಲ್ಲಿ ಜಯನಗರ ಕೂಡ ಒಂದು. ಅಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಗೆ ಅಲ್ಲಿನ ನಾಗರಿಕರು ಯಾವ ರೀತಿಯಾಗಿ ಸ್ಪಂದಿಸಿದ್ದಾರೆ? ರಾಘವೇಂದ್ರ, ಜಯನಗರ ಆಗಿರ್ಬೋದು, ಪದ್ಮನಾಭರ ನಗರ ಆಗಿರ್ಬೋದು, ಮತ್ತು ಬೆಂಗಳೂರು ಸೌತ್ ಆಗಿರ್ಬೋದು, ಈ ಭಾಗದಲ್ಲಿ ಮತದಾನದ ಪ್ರಮಾಣ ತೀರಾ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಅತ್ಯಂತ ನೀರಸ ಮತದಾನ ನಡೀತಾ ಇರುವಂಥದ್ದು. 1 ಗಂಟೆಯ ಹೊತ್ತಿಗೆ ಇದುವರೆಗೂ ಕೂಡ 15% ಅನ್ನು ಕೂಡ ದಾಟಿಲ್ಲ ಅನ್ನುವಂಥ ಕೆಲವೊಂದು ವಾರ್ಡ್ಗಳಲ್ಲಿ 12%, 10% ಈ ರೀತಿಯ ಒಂದು ಮತದಾನ ಆಗಿರುವಂಥದ್ದು. ಅಂದರೆ ಪ್ರತಿಯೊಂದು ವಾರ್ಡ್ನಲ್ಲೂ ಕೂಡ ನಾವು ಬೂತ್ಗಳನ್ನು ಸಂಪರ್ಕ ಮಾಡಿದಾಗ ಎಲ್ಲೂ ಕೂಡ ಉದ್ದನೆಯ ಒಂದು ಕ್ಯೂ ಇಲ್ಲ. ಎಲ್ಲ ವಾರ್ಡ್ಗಳಲ್ಲೂ ಕೂಡ ಚುನಾವಣಾಧಿಕಾರಿಗಳು ಅಥವಾ ಮತದಾನ ಸಿಬ್ಬಂದಿ ಕಾಯ್ತಾ ಇರುವಂಥ ಒಂದು ದೃಶ್ಯ ನಮಗೆ ಕಂಡು ಬರ್ತಾ ಇರುವಂಥದ್ದು. ಅಂದರೆ ಬೆಂಗಳೂರಿನ ನಾಗರಿಕರು ಅಷ್ಟೊಂದು ಉತ್ಸಾಹದಿಂದ ಮತದಾನ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಈ ಭಾಗದಲ್ಲಿ ಅಂದರೆ ಪ್ರಮುಖವಾಗಿ ಗೋಚರ ಆಗ್ತಾ ಇರುವಂಥದ್ದು, ಇವತ್ತು ವಾರಾಂತ್ಯ ಶನಿವಾರ ಆಗಿರೋದ್ರಿಂದ ನಾಳೆ ಭಾನುವಾರ ಇರೋದ್ರಿಂದ ಅದು ಕೂಡ ಇಲ್ಲಿ ಮತದಾನಕ್ಕೆ ಜನ ಬರದೇ ಇರುವಂಥದ್ದು. ಮತ್ತು ಇಲ್ಲಿಂದ ಬೇರೆ ಬೇರೆ ಕಡೆ ಪ್ರವಾಸ ಆಗಿರ್ಬೋದು, ಊರಿಗೆ ಹೋಗಿರುವಂಥ ಒಂದು ಸಂದರ್ಭ ಆ ರೀತಿಯ ಪ್ರಸಂಗ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಅಂದರೆ ಬೆಂಗಳೂರಿನ ನಾಗರಿಕರು ಕಳೆದ ಬಾರಿಯ ಚುನಾವಣೆಯಲ್ಲಿ 44% ಮತದಾನ ನಡೆದಿತ್ತು. ಆದರೆ ಈ ಬಾರಿ ಮಧ್ಯಾಹ್ನ ಆದರೂ ಕೂಡ 15-20% ಕೂಡ ಆಗಿಲ್ಲ ಅನ್ನೋದನ್ನು ಗಮನಿಸಿದರೆ ಅತ್ಯಂತ ಚುನಾವಣೆಯ ಬಗ್ಗೆ ಈ ಪ್ರಜ್ಞಾವಂತ ನಾಗರಿಕರು ಅಥವಾ ನಗರ ಪ್ರದೇಶದ ನಾಗರಿಕರು ಅಂತ ನಾವೇನು ಹೇಳ್ತೀವಿ, ಅವರಿಗೆ ಮತದಾನದ ಬಗ್ಗೆ ಇರುವಂಥ ಗೌರವವನ್ನು ಸೂಚಿಸ್ತದೆ. ಅವ್ರು ಯಾವ ರೀತಿ ನಿರ್ಲಕ್ಷ್ಯ ಮಾಡ್ತಾರೆ ಅನ್ನುವಂಥದ್ದು. ಅಂದರೆ ಎಲ್ಲ ಸವಲತ್ತುಗಳು ಬೇಕು, ಸರ್ಕಾರದ ಬಗ್ಗೆ ಮಾತನಾಡೋದಕ್ಕೆಲ್ಲ ಬೇಕು, ಆದರೆ ತಮ್ಮ ಜವಾಬ್ದಾರಿ ಏನು, ತಮ್ಮ ಹಕ್ಕೇನು ಅನ್ನುವಂಥದ್ದನ್ನು ಕೂಡ ಮರೆತಿರುವಂಥ ಪ್ರಜ್ಞಾವಂತ ನಾಗರಿಕರು ಅಂತಲೇ ಇವರನ್ನು ಕರಿಬೇಕಾಗತ್ತೆ. ಅಂದರೆ ತಮ್ಮ ಹಕ್ಕನ್ನು ಚಲಾಯಿಸದೇ ಸರ್ಕಾರದಿಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ತಮಗೆ ಬೇಕಾದ ಸವಲತ್ತುಗಳನ್ನು ಕೇಳುವಂಥ ನೈತಿಕತೆಯನ್ನು ಕೂಡ ಉಳಿಸಿಕೊಳ್ಳದಂಥ ಒಂದು ಪ್ರಜ್ಞಾವಂತ ನಾಗರಿಕರು ಇವರು ಅಂತ ಇವರನ್ನು ಕರಿಬೇಕಾಗತ್ತೆ. 15% 1 ಗಂಟೆವರೆಗೂ ಆಗಿದೆ ಅಂದರೆ ಇನ್ನು ಉಳಿದಿರುವ ಅರ್ಧ ದಿನದಲ್ಲಿ ಅದು 30-40 ರೀಚ್ ಆಗತ್ತೆ ಇಲ್ಲ ಅನ್ನುವಂಥ ಒಂದು ಆತಂಕ ಇರುವಂಥದ್ದು. ಅಂದರೆ ನಗರ ಪ್ರದೇಶದ ಜನರಿಗೆ ಮತದಾನದ ಬಗ್ಗೆ ಇರುವಂಥ ನಿರುತ್ಸಾಹವನ್ನು ಇವತ್ತಿನ ಒಂದು ಮತದಾನದ ಒಂದು ಸ್ಥಿತಿಯಲ್ಲಿ ನಮಗೆ ಕಂಡು ಬರ್ತಾ ಇದೆ. ರಾಘವೇಂದ್ರ. ಎಸ್ ಪಾಗೋಜಿ, ಹಾಗೆ ಕಿರಣ್ ಕೂಡ ಸಂಪರ್ಕದಲ್ಲಿದ್ದಾರೆ ಮಲ್ಲೇಶ್ವರಂನಿಂದ. ಕಿರಣ್, ಮಲ್ಲೇಶ್ವರಮನ್ನು ಬೆಂಗಳೂರಿನ ಅತ್ಯಂತ ಪಾರಂಪರಿಕ ವಲಯ ಮತ್ತು ಬೆಂಗಳೂರನ್ನ ಅತ್ಯಂತ ಹೆಚ್ಚಾಗಿ ಪ್ರೀತಿಸುವ ಜನ ಅಂತ ಹೇಳಲಾಗತ್ತೆ. ಆ ಭಾಗದಲ್ಲಿಯೂ ಕೂಡ ಮತದಾನಕ್ಕೆ ನಿರುತ್ಸಾಹ ಇದೆಯಾ ಅಥವಾ ಅಲ್ಲಾದರೂ ಸ್ವಲ್ಪ ಉತ್ಸಾಹ ಕಂಡು ಬಂದಿದೆಯಾ? ರಾಘವೇಂದ್ರ, ಇತರ ಭಾಗಗಳಲ್ಲಿ ಯಾವ ರೀತಿಯಾದಂತಹ ಒಂದು ನೀರಸ ವಾತಾವರಣ ಅಥವಾ ನೀರಸ ಪ್ರತಿಕ್ರಿಯೆ ಬೆಂಗಳೂರಿನಲ್ಲಿ ಇವತ್ತು ಬಿಬಿಎಂಪಿ ಚುನಾವಣೆಯಲ್ಲಿ ಕಂಡು ಬಂದಿದೆಯೋ ಅದಕ್ಕಿಂತ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಹೊರತಾಗಿಲ್ಲ. ಇಲ್ಲಿ ಎಲ್ಲೂ ಕೂಡ ಅತ್ಯಂತ ಒಂದು ತುರುಸಿನಿಂದ ನಡೆದಂತಹ ಮತದಾನ ನಡೆದಂತಹ ಉದಾಹರಣೆ ಇವತ್ತಿಲ್ಲ. ಬೆಳಗ್ಗೆ 7 ಗಂಟೆಯಿಂದ ಆರಂಭವಾದಂತಹ ಮತದಾನ ಈಗಾಗಲೇ ಮಧ್ಯಾಹ್ನ 1 ಗಂಟೆ ಕಳೆದು ಹೋಗಿದೆ. ಸುಮಾರು 5 ಗಂಟೆಗಳ ಮತದಾನದ ಅವಧಿ ಕಳೆದು ಹೋಗಿದೆ. ಆದರೆ ಅಲ್ಲಿ ನಡೆದಿರುವಂತಹ ಇನ್ನೂ ಕೂಡ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 15%ಕ್ಕಿಂತಲೂ ಹೆಚ್ಚು ಮತದಾನ ಆಗಿಲ್ಲ ಅನ್ನೋದು ಕೂಡ ವಿಪರ್ಯಾಸ. ಯಾಕಂದ್ರೆ ಕಳೆದ ಬಾರಿಯ 2010ರಲ್ಲಿ ನಡೆದಂತಹ ಬಿಬಿಎಂಪಿ ಚುನಾವಣೆಯಲ್ಲಿ ಒಟ್ಟಾರೆ ನಡೆದಂತದ್ದೇ ಕೇವಲ 44% ಮತದಾನ. ಆದ್ರೆ ಈ ಬಾರಿಯ ಬಿಬಿಎಂಪಿ ಚುನಾವಣೆಯಲ್ಲಿ 15% ಇನ್ನೂ ಕೂಡ ಮಧ್ಯಾಹ್ನದ ಅವಧಿಯಲ್ಲಿ ದಾಟಿಲ್ಲ ಅನ್ನೋದಾದ್ರೆ ಅದಕ್ಕಿಂತಲೂ ಕಡಿಮೆ ಮಟ್ಟದ ಪ್ರಮಾಣ ದಾಖಲಾಗುತ್ತೆ ಅನ್ನೋ ಆತಂಕ ಕೂಡ ಕಂಡು ಬರ್ತಾ ಇದೆ. ಮಲ್ಲೇಶ್ವರಂ ಪ್ರಮುಖ ಭಾಗಗಳಾಗಿರುವಂತಹ ಸದಾಶಿವನಗರ ಇರ್ಬೋದು, ಡಾಲರ್ಸ್ ಕಾಲೋನಿ ಇರ್ಬೋದು, ಸಂಜಯ್ ನಗರದ ಒಂದಷ್ಟು ಭಾಗ, RMU ಎಕ್ಸ್ಟೆನ್ಷನ್ ಇದೆ, ವಿಐಪಿಗಳಿರುವಂತಹ ಭಾಗ, ಗಣ್ಯ ವ್ಯಕ್ತಿಗಳಿರುವಂತಹ ಭಾಗ, ಈ ಪ್ರದೇಶಗಳಲ್ಲಿ ನಾವು ಸುತ್ತಾಡಿದಾಗ ಈ ಬಿಬಿಎಂಪಿ ಚುನಾವಣೆ ನಡೀತಾ ಇಲ್ಲವೇನೋ ಅನ್ನೋ ಒಂದು ವಾತಾವರಣ ಮೂಡುವಂತಹ ಒಂದು ವಾತಾವರಣ ಆ ಪ್ರದೇಶಗಳಲ್ಲಿ ನಮಗೆ ಕಂಡು ಬಂದಿದೆ. ಎಲ್ಲ ಪ್ರದೇಶಗಳಲ್ಲಿ ನಾವು ಇಡೀ ಬೆಂಗಳೂರಿನ ಒಂದು ಚಿತ್ರಣವನ್ನು ತೆಗೆದುಕೊಳ್ಳೋದಾದ್ರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಇದೆ. ಈ ಒಂದು ಭಾಗದಲ್ಲಿ ಕೇವಲ ಈವರೆಗೆ ಸುಮಾರು 12% ಪ್ರಮಾಣದಷ್ಟು ಮಾತ್ರ ಮತದಾನ ನಡೆದಿದೆ. ಬೆಂಗಳೂರು ಉತ್ತರ ಭಾಗದಲ್ಲಿ ಸುಮಾರು 11.33%, ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಸುಮಾರು 12.44% ಮತದಾನ ನಡೆದಿದೆ. ಇಡೀ ಬೆಂಗಳೂರು ಅರ್ಬನ್, ಬೆಂಗಳೂರು ನಗರ ಪ್ರದೇಶವನ್ನು ತೆಗೆದುಕೊಂಡ್ರೆ ಕೇವಲ 8.74% ಮಾತ್ರ ಮತದಾನ ಪ್ರಮಾಣ ನಡೆದಿದೆ. ಒಟ್ಟಾರೆಯಾಗಿ ಇಡೀ ಬೆಂಗಳೂರಿನಲ್ಲಿ ಈವರೆಗೆ ನಡೆದಿರುವಂತದ್ದು ಕೇವಲ 14% ಮಾತ್ರ ಮತದಾನ ನಡೆದಿದೆ 5 ಗಂಟೆಗಳ ಅವಧಿಯಲ್ಲಿ. ನಾವಿಲ್ಲಿ ಗಮನಿಸಬೇಕಾಗಿದೆ ಆಗಿದೆ. ಯಾಕಂದ್ರೆ ಬೆಂಗಳೂರಿನ ಸಮಸ್ಯೆ ಬಗ್ಗೆ, ಬೆಂಗಳೂರಿನ ಒಂದು ಪ್ರಾಬ್ಲಮ್ಗಳ ಬಗ್ಗೆ ಮಾತನಾಡುವಂತಹ ಬೆಂಗಳೂರಿನ ಜನತೆ ಬೆಂಗಳೂರಿನ ಸಮಸ್ಯೆಗಳ ಪರಿಹಾರಕ್ಕೆ ಒಂದು ಸಮರ್ಥ ಆಡಳಿತ ವ್ಯವಸ್ಥೆಯನ್ನು ರೂಪಿಸಬೇಕಾದಂತಹ ಇವತ್ತಿನ ದಿನದಲ್ಲಿ ಯಾರೂ ಕೂಡ ಮತದಾನ ಮಾಡುವಂತಹ ಪ್ರಜ್ಞೆಯನ್ನ ಮೆರೆದಿಲ್ಲ.
ಕೇವಲ ಈವರೆಗೆ ಆಗಿರುವಂತಹ ಕೇವಲ 14ರಷ್ಟು ಮತದಾನ ಪ್ರಮಾಣ ಏನಿದೆ ಅಲ್ಲಿ ಮತವನ್ನ ಹಾಕಿರೋರು ಕೇವಲ ವಯೋವೃದ್ಧರು, ಹಿರಿಯ ನಾಗರಿಕರು ಹೆಚ್ಚಿನ ಪ್ರಮಾಣದಲ್ಲಿ ಮತವನ್ನ ಹಾಕಿದ್ದಾರೆ. ಆದ್ರೆ ತಮ್ಮ ಒಂದು ಹಕ್ಕನ್ನ ಚಲಾಯಿಸಬೇಕಾದಂತಹ ಪ್ರಜ್ಞಾವಂತಿಕೆಯನ್ನ ಮೆರಿಬೇಕಾದಂತಹ ಬೆಂಗಳೂರಿನ ಯುವಜನತೆ ಯಾರು ಕೂಡ ಈವರೆಗೂ ಹೆಚ್ಚಿನ ಪ್ರಮಾಣದಲ್ಲಿ ಮತಗಟ್ಟೆಯತ್ತ ತಲೆ ಹಾಕಿಲ್ಲ. ಇವತ್ತು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಇಡೀ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಂಡು ಬಂದ ದೃಶ್ಯ, ಹಿರಿಯ ನಾಗರಿಕರು ಮಾತ್ರ ಒಂದು ಉತ್ಸಾಹದಿಂದ ಬಂದು ಮತವನ್ನ ಹಾಕಿದ್ರೆ, ಸರತಿ ಸಾಲಿನಲ್ಲಿ ನಿಂತು ಅವರು ಮತವನ್ನ ಹಾಕಿದ್ದಾರೆ. ಆದ್ರೆ ಅದೇ ಒಂದು ಮಾದರಿಯನ್ನ ಮೆರಿಬೇಕಾದಂತಹ ಯುವಜನತೆ ಎಲ್ಲೂ ಕೂಡ ಮತವನ್ನ ಹಾಕಿಲ್ಲ. ಎಲ್ಲಾ ವಾರ್ಡ್ಗಳಲ್ಲೂ ಕೂಡ ಎಲ್ಲಾ ಮತಗಟ್ಟೆಗಳಲ್ಲೂ ಕೂಡ ಚುನಾವಣಾಧಿಕಾರಿಗಳು ಅತ್ಯಂತ ಆರಾಮದಾಯಕವಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಯಾಕಂದ್ರೆ ಎಲ್ಲೂ ಕೂಡ ರಶ್ ಇಲ್ಲ, ಎಲ್ಲೂ ಕೂಡ ಸರತಿ ಸಾಲು ಇಲ್ಲ, ಬೆರಳೆಣಿಕೆಯಲ್ಲಿ ಬಂದು ಮತವನ್ನ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ನಾವು ಗಮನಿಸಬೇಕಾದಂತದ್ದು ಬೆಂಗಳೂರಿಗೆ ಸಮರ್ಥ ಆಡಳಿತ ವ್ಯವಸ್ಥೆಯನ್ನು ರೂಪಿಸಬೇಕಾದ ನಿಟ್ಟಿನಲ್ಲಿ ಮೆರಿಬೇಕಾದಂತಹ ಪ್ರಜ್ಞಾವಂತಿಕೆ ಈವರೆಗೆ ನಡೆದಿರುವಂತಹ 5 ಗಂಟೆಗಳ ಮತದಾನದ ಅವಧಿಯಲ್ಲಿ ಆಗಿಲ್ಲ. ಇನ್ನು ಉಳಿದಿರುವಂತಹ ಕೇವಲ 4 ಗಂಟೆಗಳ ಮತದಾನದ ಅವಧಿಯಲ್ಲಿ ಎಷ್ಟರ ಪ್ರಮಾಣದಲ್ಲಿ ಮತದಾನ ಆಗಬಹುದು ಅನ್ನೋದನ್ನ ನಾವು ನಿರೀಕ್ಷಿಸಬೇಕು. ಅದರಲ್ಲಿ ಮಾತ್ರ ನಮ್ಮ ಬೆಂಗಳೂರಿನ ಈ ಕಳೆದ ಬಾರಿಗಿಂತಲೂ ಕಡಿಮೆ ಮತದಾನ ಆಗುತ್ತಾ ಅಥವಾ ಅದಕ್ಕಿಂತ ಹೆಚ್ಚಾಗುತ್ತಾ ಅನ್ನೋದು ನಿರ್ಧಾರಿತವಾಗಲಿದೆ. ರಾಘವೇಂದ್ರ. ಥ್ಯಾಂಕ್ ಯು ಕಿರಣ್. ಹಾಗೆ ಥ್ಯಾಂಕ್ ಯು ಪಾಗೋಜಿ ಮತ್ತು ನವೀನ್ ಹಾಗೂ ಮಸೂದ್, ನಿಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಅಂತ ನೀರಸವಾದಂತಹ ಒಂದು ಮತದಾನ ನಡೀತಾ ಇದೆ. ಹಿರಿಯ ನಾಗರಿಕರು, ವಯೋವೃದ್ಧರು ಬಂದು ಮತವನ್ನು ಚಲಾಯಿಸ್ತಿದ್ದಾರೆ. ಆದರೆ ಯುವ ಜನತೆ ಮತಗಟ್ಟೆ ಹತ್ತ ಬಂದಿಲ್ಲ. ಬೆಂಗಳೂರನ್ನು ಬಹುವಾಗಿ ಅನುಭವಿಸುವ, ಬಹುವಾಗಿ ಬಳಸುವ ಮತ್ತು ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ ಬಹುವಾಗಿ ಮಾತನಾಡುವ ಯುವಕರು ಈ ಒಂದು ಚುನಾವಣೆಯಿಂದ ವಿಮುಖರಾಗಿದ್ದು ನಿಜಕ್ಕೂ ದುರದೃಷ್ಟಕರ. ಹಾಗಾಗಿ ಇನ್ನೂ ಕೂಡ ಸಮಯ ಇದೆ. ಈ ಇರುವಂಥ ಸಮಯದಲ್ಲಿ ಕಾಲಾವಕಾಶವನ್ನು ಮಾಡಿಕೊಂಡು ದಯಮಾಡಿ ವೋಟ್ ಮಾಡಿ ಎನ್ನುವಂಥ ಕಾಳಜಿ ಸುವರ್ಣ ನ್ಯೂಸ್. ನಡೆಯುತ್ತಿರುವಂತಹ ಇವತ್ತಿನ ಮತದಾನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೀವಿ ಒಂದು ಪುಟ್ಟ ಬ್ರೇಕ್ ನಂತರ.